ಶ್ರೀ ಬಸವಲಿಂಗೇಶ್ವರ ಶಿವಾಚಾರ್ಯ ಸ್ವಾಮಿಗಳ ಪಾದಯಾತ್ರೆ. ಯಲಬುರ್ಗಾ ಪಟ್ಟಣದ ಶ್ರೀಧರ ಮುರಡಿ ಹಿರೇಮಠದ ಪೀಠಾಧಿಪತಿಗಳಾದ ಯೋಗಗುರು ಶ್ರೀ ಬಸವಲಿಂಗೇಶ್ವರ ಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಪಾದಯಾತ್ರೆ ನಡೆಯಿತು. ಅವರ 23ನೇ ಪಟ್ಟಾಧಿಕಾರ ಮಹೋತ್ಸವ ಸಮಾರಂಭ ಮುಗಿದಿರುವ ಹಿನ್ನೆಲೆ ಇದೇ ರವಿವಾರ ಬೆಳಗ್ಗಿನ ಜಾವ 6ರ ಸಮಯದಲ್ಲಿ ವಿವಿಧ ಮಠಾಧೀಶರ ಸಂಯೋಗದೊಂದಿಗೆ ಪಾದಯಾತ್ರೆಗೆ ಚಾಲನೆ. ಶ್ರೀಧರ ಮುರಡಿ ಹಿರೇಮಠದ ಸಭಾಂಗಣದಲ್ಲಿ ನಡೆದ ಪಾದಯಾತ್ರೆಗೆ ಒಪ್ಪತ್ತೇಶ್ವರ ಸ್ವಾಮಿಗಳು ಚಾಲನೆ ನೀಡಿದರು. ಶ್ರೀ ಮೊಗ್ಗಿ ಬಸವೇಶ್ವರ ದೇವಸ್ಥಾನದಿಂದ ಪಾದಯಾತ್ರೆ ಆರಂಭಗೊಂಡಿತ್ತು. ದುಶ್ಚಟ ಭಿಕ್ಷೆ ನಮ್ಮ ಜೋಳಿಗೆಗೆ ಹಾಕಿ, ಸದ್ಗುಣ ಬೆಳೆಸಿ ಎಂಬ ಜನಜಾಗೃತಿ ಘೋಷವಾಕ್ಯದೊಂದಿಗೆ ಯಲಬುರ್ಗಿಯಿಂದ ಬಾದಾಮಿ ತಾಲೂಕು ಶಿವಯೋಗಿ ಮಂದಿರಕ್ಕೆ ತೆರಳಿದರು. ಪ್ರಥಮ ಹೊಸಹಳ್ಳಿ ಗ್ರಾಮದ ಭಕ್ತರಿಂದ ಅದ್ದೂರಿ ಸ್ವಾಗತ ಮಾಡಿಕೊಂಡರು. ನಂತರ ಸ್ವಾಮೀಜಿಗಳಿಗೆ ಸನ್ಮಾನ ಗೌರವ ನೀಡಿದರು. ಬಳಿಕ ಪಾದಯಾತ್ರೆಯಲ್ಲಿ ಪಾಲ್ಗೊಂಡ ಭಕ್ತರಿಗೆ ಉಪಹಾರ ಸೇವೆ ಮಾಡಿ ಮುಂದಿನ ಪ್ರಯಾಣಕ್ಕೆ ಅನುವು ಮಾಡಿಕೊಟ್ರು. ನಂತರ ಚಿಕ್ಕೊಪ್ಪ ಮತ್ತು ತಾಂಡ, ಬಳ್ಳುಟಗಿ, ರಂಪುರ, ಗಜೇಂದ್ರಗಡ, ಬೇವಿನಕಟ್ಟಿ ಮಾರ್ಗದಿಂದ ಬೊಮ್ಮಸಾಗರ, ಹೊಸೂರು ಗ್ರಾಮ ಮಾರ್ಗವಾಗಿ ಶಿವಯೋಗಿ ಮಂದಿರಕ್ಕೆ ಸೋಮವಾರದಂದು ರಾತ್ರಿ 9ಕ್ಕೆ ತಲುಪುವರು. ಪಾದಯಾತ್ರೆಯಲ್ಲಿ ಶ್ರೀ ಬಸವಲಿಂಗ ಶಿವಾಚಾರ್ಯ ಶ್ರೀಗಳು ನವಲಗುಂದ, ಶ್ರೀ ಒಪ್ಪತ್ತೇಶ್ವರ ಮಹಾಸ್ವಾಮೀಜಿ ಗುಳ್ಳೇದಗುಡ, ಶ್ರೀ ಸದಾಶಿವ ಮಹಂತ ಸ್ವಾಮೀಜಿ ಬೆನ್ನಾಳ, ಶ್ರೀ ಗುರುಸಿದ್ದೇಶ್ವರ ಸ್ವಾಮೀಜಿ ಜಿಗೇರಿ ಮತ್ತು ಎಚ್.ಎಸ್. ವೆಂಕಟಾಪುರ, ಡಾಕ್ಟರ್ ಶ್ರೀ ಮಹದೇವ ಸ್ವಾಮೀಜಿ ಕೋಕನೂರ, ಶ್ರೀ ಗುರುಶಾಂತವೀರ ಸ್ವಾಮೀಜಿ ಇಟ್ಟಗಿ ಈ ಎಲ್ಲ ಪೀಠಾಧಿಪತಿಗಳು ಮತ್ತು ಪಟ್ಟಣದ ಶ್ರೀ ಮುರಡಿ ಮಠದ ಭಕ್ತರು, ಮಹಿಳಾ ಭಕ್ತರು, ಮುಖಂಡರು ಪಾಲ್ಗೊಂಡಿದ್ದರು. ವರದಿ CA ಆದಿ, NKS TV4, ಯಲಬುರ್ಗಿ.